A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಯುವ ಜನತೆಗೆ ಸ್ವಯಂ ಉದ್ಯೋಗದ ಆಸರೆ, ಡ್ರೀಮ್ ಡೀಲ್ ಕಂಪನಿಯಿಂದ ಭರವಸೆಯ ಹೆಜ್ಜೆ. ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಿರುದ್ಯೋಗ ಒಂದು ದೊಡ್ಡ ಶಾಪವಾಗಿ ಪರಿಣಮಿಸಿದೆ. ಈ ನಿಟ್ಟಿನಲ್ಲಿ ಯುವ ಜನತೆಗೆ ದಾರಿದೀಪವಾಗಲು ಮತ್ತು ಆರ್ಥಿಕ ಸಬಲೀಕರಣ ತರಲು ಡ್ರೀಮ್ ಡೀಲ್ ಕಂಪನಿ ಮಹತ್ವದ ನಿರ್ಧಾರ ಕೈಗೊಂಡಿದೆ ಎಂದು ಸಂಸ್ಥೆಯ ನಿರ್ದೇಶಕರು ತಿಳಿಸಿದ್ದಾರೆ. ಚಿಂತಾಮಣಿ ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಸಂಸ್ಥೆಯ ನಿರ್ದೇಶಕರಾದ ಮೊಹಮ್ಮದ್ ಮುಜುಮಿಲ್ ಮತ್ತು ಹುಸೇನ್ ಸಾಬಿ ಕಂಪನಿ ಉದ್ದೇಶ ಹಾಗೂ ಕಾನೂನಾತ್ಮಕ ಸಿದ್ಧತೆಗಳ ಬಗ್ಗೆ ಮಾಹಿತಿ ನೀಡಿದರು. ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೇವಲ ಕೆಲಸ ನೀಡುವುದಲ್ಲದೆ ಅವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಉದ್ದೇಶವನ್ನ ಸಂಸ್ಥೆ ಹೊಂದಿದೆ. ಈಗಾಗಲೇ ಸುಮಾರು 5,000ಕ್ಕೂ ಹೆಚ್ಚು ಜನರಿಗೆ ಸ್ವಯಂ ಉದ್ಯೋಗದ ಅವಕಾಶ ಕಲ್ಪಿಸಿಕೊಡಲಾಗಿದೆ ಎಂದು ನಿರ್ದೇಶಕರು ಹೆಮ್ಮೆಯಿಂದ ತಿಳಿಸಿದರು. ಸಂಸ್ಥೆಯ ಮೇಲೆ ಕೇಳಿಬಂದಿದ್ದ ಅಪಸ್ವರಗಳಿಗೆ ಉತ್ತರಿಸಿದ ಅವರು, ನಮ್ಮ ಕಂಪನಿಯ ಸಂಪೂರ್ಣವಾಗಿ ಕಾನೂನುಬದ್ಧವಾಗಿದೆ. ರಾಮನಗರ ಸೇರಿದಂತೆ ವಿವಿಧೆಡೆ ಅಗತ್ಯವಿರುವ ಎಲ್ಲ ದಾಖಲೆಗಳನ್ನು ಸಲ್ಲಿಸಲಾಗಿದೆ. ಹೈಕೋರ್ಟ್ನಿಂದಲೂ ಸಕಾರಾತ್ಮಕ ಅನುಮತಿ ದೊರೆತಿದ್ದು ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಗ್ರಾಹಕರಿಗೆ ಭರವಸೆ ನೀಡಿದರು. ಕಂಪನಿಯು ಜನರಿಗೆ ನೀಡಿದ ಭರವಸೆಯಂತೆ ಮನೆ ಮನೆಗೆ ಗುಣಮಟ್ಟದ ಉತ್ಪನ್ನಗಳನ್ನು ತಲುಪಿಸುವ ಜವಾಬ್ದಾರಿಯನ್ನ ಹೊತ್ತಿದೆ. ಮಧ್ಯವರ್ತಿಗಳ ಹಸ್ತಕ್ಷೇಪವಿಲ್ಲದೆ ನೇರ ಮಾರುಕಟ್ಟೆಯ ಮೂಲಕ ಜನರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಕೇವಲ ವ್ಯವಹಾರವಷ್ಟೇ ಅಲ್ಲದೆ ಜಿಲ್ಲೆಯ ಯುವ ಜನತೆಗೆ ಉದ್ಯೋಗ ಸೃಷ್ಟಿಸುವ ಮೂಲಕ ಸಮಾಜದ ಅಭಿವೃದ್ಧಿಗೆ ಕೈಜೋಡಿಸುವುದು ಸಂಸ್ಥೆಯ ಮೂಲಮಂತ್ರವಾಗಿದೆ ಎಂದು ಅವರು ಹೇಳಿದರು. ಪತ್ರಿಕಾಗೋಷ್ಠಿಯಲ್ಲಿ ಕಂಪನಿಯ ಪ್ರಮುಖರಾದ ನವೀನ್ ಕುಮಾರ್ ಎನ್, ಚಂದ್ರಶೇಖರ್ ರೆಡ್ಡಿ, ಸುಧಾರಾಣಿ ಎನ್, ದೀಪಾ ಕೆ, ರತ್ನಮ್ಮ, ರಹತ್ ಬಾನು, ತುಳಸಿಜಿ, ನರಸಿಂಹಮೂರ್ತಿ, ನಾರಾಯಣಸ್ವಾಮಿ ಪ್ರವರ್ತಕರು ಹಾಗೂ ಹಿತೈಷಿಗಳು ಉಪಸ್ಥಿತರಿದ್ದರು. ಡ್ರೀಮ್ ಡೀಲ್ ಮೂಲಕ ಉದ್ಯೋಗ ಪಡೆದ ಯುವಕರು ತಮ್ಮ ಜೀವನ ಮಟ್ಟ ಸುಧಾರಿಸಿರುವ ಬಗ್ಗೆ ಹರ್ಷ ವ್ಯಕ್ತಪಡಿಸಿದರು. ಕಂಪ್ನಿ ಬಗ್ಗೆ ನಾವು ಪ್ರತಿಯೊಂದು ಈವೆಂಟ್ ಮಾಡ್ತೀವಿ. ಆ ಈವೆಂಟ್ ಅಲ್ಲಿ ನಿಮ್ಮನ್ನ ಕಂಪ್ನಿ ಪರವಾಗಿ ನಾವು ತಗೊಂತಾ ಇದೀವಿ. ಓಕೆನಾ? ಪ್ರತಿ ಈವೆಂಟ್ ನಾವೇನಿದೆಯೋ IBL ಅಲ್ಲಿ ಮಾಡ್ತಾ ಇರ್ತೀವಿ. ಪ್ರತಿ ಭಾನುವಾರ ನಾವು ನಡೆಸ್ತಾ ಇರ್ತೀವಿ. ಓಕೆನಾ? ಸಮಯ ನೀವು ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀವಿ. ಫೋನ್ ಮಾಡ್ಕೊಂಡು ನಮ್ಮನ್ನ ಭೇಟಿ ಆದ್ರೆ ನಮ್ಮ ಕಂಪ್ನಿ ಮುಖಾಂತರ ನೀವು ಕೂಡ ಇದರಲ್ಲಿ ಅವಕಾಶ ತಗೋಬಹುದು, ಬೆಳಿಬಹುದು. ನಮ್ಮ ಕಾಂಟ್ಯಾಕ್ಟ್ ನಂಬರ್ 9632114820. ನವೀನ್ ಕುಮಾರ್ ಅಂತ ಬಿಟ್ಟು ಓಕೆನಾ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೆಸರು ಬಂದು ಮುಜಮಿಲ್ ಅಂತೇಳಿ. ಇದೇ ಒಂದು ಡ್ರೀಮ್ ಡೀಲ್ ಕಂಪನಿಯಲ್ಲಿ ಪ್ರೈಮ್ ಡೇಟರ್ ಆಗಿ ಇವತ್ತು ಬಿಸ್ನೆಸ್ ನ ಬಿಲ್ಡ್ ಮಾಡ್ತಾ ಇದೀವಿ. ಬರೀ ಇವತ್ತು ಚಿಂತಾಮಣಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಎಂಟೈರ್ ಇಂಡಿಯಾನ ಬಿಸ್ನೆಸ್ ಬಿಲ್ಡ್ ಮಾಡಕ್ಕೆ ಹೋಗ್ತಾ ಇದೀವಿ. ಆಲ್ರೆಡಿ ಇವತ್ತು ನಾವು ನೋಡಬಹುದು, ಆಂಧ್ರ ತೆಲಂಗಾಣ ಬಿಸ್ನೆಸ್ ಬಿಲ್ಡ್ ಆಗಿದೆ. ಸೊ ಕೆಲವು ದಿನದಿಂದ ಕೆಲವು ವ್ಯಕ್ತಿಗಳು ಬಂದು ನಮ್ಮ ಕಂಪ್ನಿನ ಹೆಸರು ಹಾಳು ಮಾಡಕ್ ನೋಡಿದ್ರು. ಆದ್ರೆ ಅವರ ಪರ್ಸನಲ್ ಏನು ದುಡ್ಡು ವಿಚಾರಕ್ಕೋಸ್ಕರ ಅಂತ ಬಂದ್ರು. ಆದ್ರೆ ನಾವು ಲೀಗಲ್ ಆಗಿರೋದ್ರಿಂದ ಇವತ್ತು ನಾವು ಎಲ್ಲದನ್ನ ಪ್ರೂಫ್ ಕೊಟ್ಟು ಇದು ಪ್ರೂವ್ ಆಗಿದೀವಿ. ಕಾರಣ ಯಾಕಪ್ಪ ಅಂದ್ರೆ, ಸರ್ ನಾವು ಇಲ್ಲಿಗಲ್ ಆಗಿದ್ರೆ 3 ವರ್ಷದಿಂದ ಬಿಸ್ನೆಸ್ ರನ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಕಂಪನಿ ಸ್ಟಾರ್ಟ್ ಆಗಿದೆ 2023 ಇವರು 2026 ಆಗ್ತಾ ಇದೆ. ಸೊ ಬರೀ ನಾವು 10,000 ಕಸ್ಟಮರ್ ಬೇಸ್ ಇಂದ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದು ಇವತ್ತು 3 ಲಕ್ಷಕ್ಕಿಂತ ಹೆಚ್ಚು ಕಸ್ಟಮರ್ ಬೇಸ್ ನ ಕ್ರಿಯೇಟ್ ಮಾಡಿದೀವಿ. ಅದೇ ತರ ನಾವು ನೋಡ್ಬೋದು, ಇಲ್ಲಿ 25,000ಕ್ಕಿಂತ ಹೆಚ್ಚು ಪ್ರಮೋಟರ್ಸ್ ಆಗಿದ್ದಾರೆ ನಮ್ಮ ಕಂಪನಿಯಲ್ಲಿ. ಅದೇ ನಮ್ಮ ಚಿಂತಾಮಣಿ, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಭಾಗದಲ್ಲಿ ಆಗಿರ್ಬೋದು, ಇವತ್ತು 10,000ಕ್ಕಿಂತ ಹೆಚ್ಚು ಪ್ರಮೋಟರ್ಸ್ ಆಗಿದ್ದಾರೆ. ಇವತ್ತು ಕಾರಣ ಯಾಕಪ್ಪ ಅಂದ್ರೆ, ಒಂದು ಕಂಪನಿ ವೇಗವಾಗಿ ಡೆವಲಪ್ ಆಗ್ತಾ ಇದೆ ಅಂದ್ರೆ, ಸೊ ಎಷ್ಟೋ ಜನ ಇವತ್ತು ಈ ಕಂಪನಿಯಲ್ಲಿ ಇಷ್ಟು ವೇಗವಾಗಿ ಡೆವಲಪ್ ಆಗ್ತಾ ಇದೆಲ್ಲ, ಒಂದು ಕರ್ನಾಟಕ ಬ್ರ್ಯಾಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಡೆವಲಪ್ ಆಗ್ಬಿಡುತ್ತಲ್ಲ ಅಂತ ಒಂದು ಹೊಟ್ಟೆ ಕಿಚ್ಚಿಂದ ಈ ಕಂಪನಿನ ಹೆಸರನ್ನ ಹಾಳು ಮಾಡ್ಬೇಕು ಅಂತ ಬಂದ್ರು. ಆದ್ರೆ ಇವತ್ತು ನಮ್ಮ ಗೌರ್ಮೆಂಟ್ ಆಗಿರ್ಬೋದು, ನಮ್ಮ ಇವತ್ತು ಲೀಗಾಲಿಟಿಯನ್ನ 100% ನಾವು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಂಪನಿ ಇನ್ನಷ್ಟು ವೇಗವಾಗಿ ನಾವು ಎಂಟೈರ್ ಇಂಡಿಯಾನಲ್ಲಿ ಸ್ಪ್ರೆಡ್ ಆಗ್ತೀವಿ. ಕಾರಣ ಯಾಕಪ್ಪ ಅಂದ್ರೆ, ನಮ್ಮ ಉದ್ದೇಶ ಬರೀ ಕರ್ನಾಟಕದಲ್ಲಿ ಮಾತ್ರ ಬಿಸ್ನೆಸ್ ಬಿಲ್ಡ್ ಮಾಡೋದಲ್ಲ. ಇವತ್ತು ಕರ್ನಾಟಕದಿಂದ ಹುಟ್ಟಿರುವಂತ ಕಂಪನಿ ಇಂಟರ್ನ್ಯಾಷನಲ್ ಲೆವೆಲ್ಗೆ ಡೆವಲಪ್ ಆಗಬೇಕು ಅಂತ ಹೇಳಿ ಒಂದು ಇಂಟೆನ್ಷನ್ ಮೇಲೆ ಸ್ಟಾರ್ಟ್ ಮಾಡಿರುವಂತದ್ದು. ಒಂದು ಕರ್ನಾಟಕದ ಬ್ರ್ಯಾಂಡ್ ಆಲ್ ಓವರ್ ಇಂಡಿಯಾ ನಾವು ಬ್ರ್ಯಾಂಡ್ ನ ಬಿಲ್ಡ್ ಮಾಡಬೇಕು ಅಂತ ಹೇಳಿ ಡ್ರೀಮ್ ನ ಸ್ಟಾರ್ಟ್ ಮಾಡಿದೀವಿ. ನಿಮ್ಮ ಎಲ್ಲಾ ಕಸ್ಟಮರ್ಸ್ ನಂಬಿಕೆ ನಾವು ಉಳಿಸ್ಕೊಳ್ಳಕ್ಕೆ ನಾವು ಎಲ್ಲರೂ ಸಜ್ಜಾಗಿದ್ದೀವಿ. ಸೊ ನೀವು ಪ್ರತಿಯೊಬ್ಬರು ನೋಡಿ, ಈ ಒಂದು ಏನ್ 4 ದಿನ ಕೆಲವು ನೆಗೆಟಿವ್ ಸ್ಪ್ರೆಡ್ ಆಗಿತ್ತು, ಸಾಕಷ್ಟು ಜನ ನಂಗೆ ಕಾಲ್ ಮಾಡಿ, ಸರ್ ಆ ವ್ಯಕ್ತಿ ಬಗ್ಗೆ ನಮ್ಗೆ ಗೊತ್ತು, ನೀವ್ ಎಂತವ್ರು ನಮ್ಗೆ ಗೊತ್ತು ಸರ್, ನೀವು ನಮ್ ಜೊತೆ ಇದ್ದೀರಲ್ಲ ಅದು ಸಾಕು ಸರ್ ಅಂತ ಹೇಳಿದ್ರಲ್ಲ. ನಿಮ್ಮ ನಂಬಿಕೆನ ಉಳಿಸ್ಕೊಳ್ಳೋದು ಜವಾಬ್ದಾರಿ ನಾವೆಲ್ಲರೂ ಮಾಡ್ಕೊತೀವಿ. ನಿಮ್ಗೆ ಎಲ್ಲರೂ ನಂಬಿದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಚಿಂತಾಮಣಿಯಲ್ಲಿ ಮಾತ್ರ ನಿಯರ್ ಅಬೌಟ್ 1,500ಕ್ಕಿಂತ ಹೆಚ್ಚಾಗಿ ಪ್ರಮೋಟರ್ಸ್ ಇದ್ದಾರೆ. ಅಂಡ್ ಇವತ್ತು ಚಿಂತಾಮಣಿಯ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಅಲ್ಲಿ ಮಾತ್ರ ನಮ್ಗೆ 5,000ಕ್ಕಿಂತ ಹೆಚ್ಚು ಗ್ರಾಹಕರಾಗಿದ್ದಾರೆ ನಮ್ಮ ಡ್ರೀಮ್ ಡೀಲ್ಗೆ. ಸರ್, ನಮ್ಮ ಡ್ರೀಮ್ ಡೀಲ್ ಕಂಪನಿ ಕಡೆಯಿಂದ ನಾನು ಒಂದು ಡೈರೆಕ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಬಟ್ ಯಾಕಪ್ಪ ಇವಾಗ ಇತ್ತೀಚೆಗೆ ಒಂದು 4 ದಿನದಿಂದ ಒಂದು ವೈರಲ್ ಆಗ್ತಿದೆ ಒಂದು ನ್ಯೂಸ್ ಬಗ್ಗೆ.
ಬಟ್ ಡ್ರೀಮ್ ಡೀಲ್ ಅಂತ ಕಂಪ್ನಿ ಅನ್ನೋದು ಆಲ್ಮೋಸ್ಟ್ ಎಲ್ಲರಿಗೂ ಇವಾಗೂ ಕೂಡ ನಿಮಗೆ ಎಂತ ಡಾಕ್ಯುಮೆಂಟ್ಸ್ ಇಟ್ಕೊಂಡು ವರ್ಕ್ ಮಾಡ್ತಿದ್ದಾನೆ ಅದ್ರ ಬಗ್ಗೆ ನಿಮಗೆ ಆಲ್ಮೋಸ್ಟ್ ಗೊತ್ತಾಗಿದೆ. ಬಟ್ ಇದರಲ್ಲಿ ಸಾಕಷ್ಟು ಜನ ಏನಪ್ಪಾ ಅಂತಂದ್ರೆ ಲೇಡೀಸ್ಗೆ ಅಂತ ಬಂದಾಗ ಸಾಕಷ್ಟು ಜನ ಉದ್ಯೋಗಗಳಿಲ್ಲದೆ SLC ಮಾಡ್ಕೊಂಡು PU ಮಾಡ್ಕೊಂಡು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡು ಉದ್ಯೋಗಗಳಿಲ್ಲದೆ ಮನೆಯಲ್ಲೇ ಕೂತಿದ್ರು. ಬಟ್ ಅಂತವ್ರಿಗೆ ಒಳ್ಳೆ ಅವಕಾಶನ ಕೊಟ್ಟು ಸುಮಾರು ಅವರ ಡ್ರೀಮ್ ಏನಿದೆ ಡ್ರೀಮ್ ನ ಫುಲ್ಫಿಲ್ ಮಾಡ್ಕೊಳ್ಳಕ್ಕೆ ತಿಂಗಳಿಗೆ ಒಂದು 30 ರಿಂದ 40 ಸಾವಿರ 50 ಸಾವಿರ ಇನ್ಕಮ್ ನ ಸಂಪಾದನೆ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಈ ಡ್ರೀಮ್ ಡೀಲ್ ಅವಕಾಶ ಅಂತ ಕೊಟ್ಟಿದೆ. ಬಟ್ ಆತರ ಒಂದು ಹೆಣ್ಮಕ್ಳ ಹೆಸರು ತಗೋ ಬಂದಿದ್ದಾರೆ, ಹಾಳು ಮಾಡ್ತಿದ್ದಾರೆ ಹೆಣ್ಮಕ್ಳನ್ನ ಕರ್ಕೊ ಬಂದ್ ಅಂತ ಹೇಳ್ಬಿಟ್ಟು. ಬಟ್ ಹಾಳು ಮಾಡ್ತಿರೋದು ಹೆಣ್ಮಕ್ಳನ್ನಲ್ಲ, ಬಟ್ ಇವರಿಗೆ ಏನೋ ಒಂದು ಉದ್ದೇಶದಿಂದ ಕಂಪ್ನಿನ ಹೆಸರನ್ನ ಹಾಳು ಮಾಡ್ಬೇಕಂತ ಬಂದಿದ್ರು ಪುಟ್ಟೇಗೌಡ್ರ ಅಂತ ಹೇಳ್ಬಿಟ್ಟು. ಬಟ್ ಆ ಅವಕಾಶನ ಯಾರಿಗೂ ಕಲ್ಸ್ಕೊಟ್ಟಿಲ್ಲ. ಬಟ್ ಹೆಣ್ಮಕ್ಳಿಗೆ ಅಂತಾನೆ ನಾವು ಒಳ್ಳೆ ಅವಕಾಶನ ಕೊಟ್ಟಿದ್ದೀವಿ. ಅವಕಾಶ ತಕ್ಕಂಗೆ ನಾವು ನಡ್ಸ್ಕೊಂತ ಇದ್ವಿ. ಏನೆಲ್ಲ ಗ್ರಾಹಕರು ಉಳಿತಾಯ ಯೋಜನೆಯಲ್ಲಿ ಬಂದಿದ್ದಾರೋ ಡೆಫಿನೆಟ್ ಆಗಿ ನಾನು ಹೇಳ್ತಿದ್ದೀನಿ, ನಿಮ್ ಏನ್ ನಂಬಿ ನಮ್ಮನ್ನ ಉಳಿತಾಯ ಮಾಡಿದಿರೋ ಆ ನಂಬಿಕೆನ ನಾವು ಉಳಿಸ್ಕೊಂತೀವಿ. ಯಾರೋ ಒಬ್ಬ ಬಂದು ಏನೋ ಒಂದು ಹೇಳಿದ್ದಾರೆ, ಸುಳ್ಳು ಒಂದು ಅಪಚಾರನ ಮಾಡಿದಾರೆ ಅಂತಂದ್ರೆ ಅದನ್ನ ನಂಬಬೇಡಿ. ಡೆಫಿನೆಟ್ ಆಗಿ ಹೇಳ್ತೀನಿ, ನೀವೇನ್ ಇದನ್ನ ಕೊಟ್ಟಿದ್ದೀವಿ, ಮಾತನ್ನ ಕೊಟ್ಟಿದ್ದೀವಿ, ಆ ಮಾತನ್ನ ಡೆಫಿನೆಟ್ ಆಗಿ ಉಳಿಸ್ಕೊಂತೀವಿ. ಇದರಲ್ಲಿ ಸುಮಾರು ಜನಕ್ಕೆ ಅವಕಾಶ ಇವಾಗೂ ಇದೆ. ಯಾರೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಸುಮ್ಮನೆ ಏನು ಎಜುಕೇಶನ್ ಮಾಡಿ ಉದ್ಯೋಗ ಇಲ್ಲ ಅಂತ ಕೂತಿದಾರೋ ಅವ್ರು ಡೆಫಿನೆಟ್ ಆಗಿ ಉದ್ಯೋಗ ಅವಕಾಶ ಸಿಗುತ್ತೆ. ಖಂಡಿತ ಬನ್ನಿ, ತಿಂಗಳಿಗೆ ಒಂದು 40 ರಿಂದ 50 ಸಾವಿರ ಸಂಪಾದನೆ ಮಾಡೋ ಒಂದು ದಾರಿನ ನಾವು ಕೊಡ್ತಿದೀವಿ. ಇಷ್ಟನ್ನ ಮಾತಾಡಕ್ಕೆ ಅವಕಾಶ ಕೊಟ್ಟದ ಡ್ರೀಮ್ ಡೀಲ್ಗೆ ಥ್ಯಾಂಕ್ ಯು ಹೇಳ್ತಾ ನಿಮ್ಮ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಮ್ಮ ಹೆಸರು ಚಿಂತಾಮಣಿಯಿಂದ ಮಾತಾಡ್ತಾ ಇದ್ವಿ. ಇವತ್ತೇನು ನಮ್ಮ ಡ್ರೀಮ್ ಡೀಲ್ ಗ್ರೂಪ್ ಕಂಪ್ನಿ ಮೇಲೆ ಇವತ್ತು ಪುಟ್ಟೇಗೌಡರು ಇವತ್ತು ಲೀಗಲ್ ಪರವಾಗಿ ನಾವು ಏನೆಲ್ಲ ಕಾನೂನುಬದ್ಧವಾಗಿ ಏನೆಲ್ಲ ನಮ್ಮ ಹತ್ರ ಡಾಕ್ಯುಮೆಂಟ್ಸ್ ಇದೆ ಅಂತ ಬಿಟ್ಟು ಕೇಳಿದ್ರು. ಪ್ರತಿಯೊಂದು ಇವತ್ತು ರಾಮನಗರದಲ್ಲಿ ನಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ನ ಕೊಟ್ಟಿದ್ವಿ. ಪ್ಲಸ್ ಇವತ್ತು ಹೈಕೋರ್ಟ್ ಇಂದ ಇವತ್ತು ಪರ್ಮಿಷನ್ ಕೂಡ ತಗೊಂಡ್ಬಂದಿದ್ವಿ. ಯಾಕಂದ್ರೆ ಇವತ್ತು ಸಾಕಷ್ಟು ಜನ ಇವತ್ತು ನಮ್ಮ ಇಂಡಿಯಾ ಕಂಪ್ನಿ ಬೆಳೀತಾ ಇದೆ ಅಂದ್ರೆ ಲೋಕಲ್ ಇರೋರೆ ದುಡ್ಡಿಗೆ ಆಸೆ ಪಟ್ಟು ಎಷ್ಟೋ ಜನ ತುಳಿಯಕ್ಕೆ ಶುರು ಮಾಡ್ತವ್ರೆ. ಆದ್ರೆ ಇವತ್ತು ನಾವು ನ್ಯಾಯ ಪೂರ್ತಿವಾಗಿರೋದ್ರಿಂದ ಕಾನೂನುಬದ್ಧವಾಗಿರೋದ್ರಿಂದ ಇವತ್ತು ಜಯನ ಸಾಧನೆ ಮಾಡಿದ್ವಿ. ಇವತ್ತು ನಮ್ಮ ಶ್ರೀನಿವಾಸಪುರ, ಚಿಂತಾಮಣಿ, ಕೋಲಾರ, ಚಿಕ್ಕಬಳ್ಳಾಪುರ ಈ ಏರಿಯಾದಲ್ಲಿರುವಂತ ಎಲ್ಲಾ ಕಸ್ಟಮರ್ಗೂ ನಾವು ಹೇಳೋದೊಂದೇ, ನೋಡಿ ಇವತ್ತು ನಿಮ್ಗೆ ಕಸ್ಟಮರ್ನ ಕಂಪ್ನಿಗೆ ಕಸ್ಟಮರ್ ಆಗಿ ನಾವು ತಗೊಂಡ್ಬಂದಿದ್ವಿ, ಆ ವ್ಯಕ್ತಿ ತಗೊಂಡ್ಬಂದಿಲ್ಲ. ನಿಮ್ಗೆ ಏನ್ ಮಾತು ಕೊಟ್ಟಿದೀವೋ ಮಾತು ಪ್ರಕಾರ ಇವತ್ತು 100% ನಾವು ನಡ್ಕೊಂತೀವಿ. ನಿಮ್ ಮನೆಗೆ ಏನ್ ಪದಾರ್ಥ ಕೊಡ್ತೀವಿ ಅಂತ ಬಿಟ್ಟು ಹೇಳಿದೀವೋ ಆ ಪದಾರ್ಥನ ನಿಮ್ ಮನೆವರೆಗೂ ತಲುಪಿಸುವಂತ ಜವಾಬ್ದಾರಿ ನಮ್ಮೆಲ್ಲರದು ಆಗಿರುತ್ತೆ, ನಮ್ಮ ಎಲ್ಲಾ ಪ್ರಮೋಟರ್ಸ್ದು ಆಗಿರುತ್ತೆ. ಓಕೆನಾ? ಯಾವುದೇ ಕಾರಣಕ್ಕೂ ನೀವು ಭಯ ಪಡೋ ಅವಶ್ಯಕತೆ ಇಲ್ಲ, ನಿಮ್ಗೆ ವಸ್ತು ಸಿಗುತ್ತೆ. ಓಕೆನಾ? ಥ್ಯಾಂಕ್ ಯು ಸೊ ಮಚ್. ಎಜುಕೇಶನ್ ಗಳಲ್ಲ, ಆದ್ರೆ ಒಳ್ಳೆ ಮನಸ್ಥಿತಿ ಇರಬೇಕು, 4 ಜನಕ್ಕೆ ಒಳ್ಳೆ ಮಾಡುವಂತ ಮನಸ್ಥಿತಿ ಇರಬೇಕು, ಅವರು ಒಳ್ಳೆ ಬುದ್ಧಿ ಇರಬೇಕು, ಅವರ ಮನೋಭಾವ ಚೆನ್ನಾಗಿರ್ಬೇಕು ಸರ್. SLC ಇಂದ ಮೇಲೆ ಪ್ರತಿಯೊಬ್ರು ಕೂಡ ಇವತ್ತು, ಯಾಕಂದ್ರೆ ಭಾರತದಲ್ಲಿ ನಿರುದ್ಯೋಗ ತಾಂಡವಾಡ್ತಾ ಇದೆ. ನಿರುದ್ಯೋಗ ತಾಂಡವಾಡೋದ್ರಿಂದ ಪ್ರತಿಯೊಬ್ಬ ಯುವಕರು ದುಶ್ಚಟಗಳು ಒಳಪಟ್ಟು ಅವ್ರ ಕನಸು ನನಸಾಗ್ದಿರಾ ಇವತ್ತು ಎಲ್ಲಾ ಸರ್ಕಾರಿ ಅಧಿಕಾರಿಗಳು ಕೂಡ ಇವತ್ತು ಲಂಚಕ್ಕೆ ಹೋಗ್ತಾ ಇದೆ. ರೀಸನ್ ಅಷ್ಟೇ, ಅವರು ಹಾಕಿರೋ ಬಂಡವಾಳ, ಅವ್ರು ಹಾಕಿರೋ ಓದಿಗೆ ಬೆಲೆ ಇಲ್ದಿರಾ ಅವ್ರಿಗೆ ಸಂಬಳ ಕಡಿಮೆ ಕೊಟ್ಟು ಅವ್ರಿಗೆ ಯಾವುದೇ ರೀತಿಯ ಒಂದು ಅನುಕೂಲಗಳು ಮಾಡದೇ ಇರೋದ್ರಿಂದ ಪ್ರತಿಯೊಬ್ಬ ಒಳ್ಳೆ ಅಧಿಕಾರಿಗಳು ಕೂಡ ಮಾರೋಗ್ತಾ ಇದ್ದಾರೆ. ಇದಕ್ಕೆ ನಮ್ಮ ಸಮಾಜದ ಸ್ಥಿತಿಗತಿ ಅಂತ ಕಾರಣ ಅಂತ ಹೇಳ್ಬೋದು. ಅದರಿಂದ ನಾವು ಡ್ರೀಮ್ ಡೀಲ್ ಸಂಸ್ಥೆಯಿಂದ ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಇವತ್ತು ನೋಡಿ, ಸರ್ಕಾರ ಇವತ್ತು A1 ಕಂಪ್ನಿ 46 ಲಕ್ಷ ಜನಕ್ಕೆ ರಿಜೆಕ್ಟ್ ಮಾಡಿದೆ ಕೆಲಸ ಕೊಡೋದು. ಅದೇ ತರ ಸುಸ್ಕಿ ಮಾರುತಿ ಕೂಡ ಕೆಲವೊಂದು ವರ್ಷಗಳಿಂದ 4 ಲಕ್ಷ ಜನಕ್ಕೆ ರಿಜೆಕ್ಟ್ ಮಾಡ್ತು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದು ಇಂಜಿನಿಯರ್ ಕೂಡ ರಿಜೆಕ್ಟ್ ಆಗ್ತಾ ಇದೆ. ಇದೇ ಪರಿಸ್ಥಿತಿ ರೋಬೋಟ್ಗಳು ಬರ್ತಾ ಇದೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಓದಿರ್ತಕ್ಕಂಥ ವ್ಯಕ್ತಿಗಳ ನಿರುದ್ಯೋಗ ಸಮಸ್ಯೆಯನ್ನು ಇವತ್ತು ನಾವು ಆಲೋಚನೆ ಮಾಡಬೇಕು. ನೇರ ಮಾರುಕಟ್ಟೆ ಅಂದ್ರೆ 2 ಕೋಟಿ ಜನ ಇವತ್ತು ಐಷಾರಾಮಿ ಜೀವನ ನಡೆಸ್ತಾ ಇದೆ ನೇರ ಮಾರುಕಟ್ಟೆಯಲ್ಲಿ. 1000 ಕೋಟಿ ಟ್ಯಾಕ್ಸ್ ಕಟ್ತಾ ಇದೆ ನೇರ ಮಾರುಕಟ್ಟೆಯಲ್ಲಿ. ಇವತ್ತು ಟಾಪ್ 10 ಕಂಪ್ನಿಗಳು ನಮ್ಮ ಇಂಡಿಯಾದಲ್ಲಿದೆ. ಅದರಲ್ಲಿ ಒಂದು ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ ಅಂತ ನಾವು ಹೇಳ್ಬೋದು ಸರ್. ಇವತ್ತು ಇದ್ರ ಉದ್ದೇಶ ಭಾರತದಲ್ಲಿ ಬಡತನ ಹೋಗಲಾಡಿಸ್ಬೇಕು, ನಿರುದ್ಯೋಗ ಹೋಗಲಾಡಿಸ್ಬೇಕು, ಭಾರತ ರಾಮರಾಜ್ಯ ಮಾಡಬೇಕು. ಇವತ್ತು ಏನಾಗ್ತಿದೆ ಅನ್ನೋದು ಸಮಾಜಕ್ಕೆಲ್ಲ ಗೊತ್ತಿದೆ. ಇದರಿಂದ ನಾವು ಕೂಡ ಈ ಜಿಲ್ಲೆ, ಈ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ, ಚಿಂತಾಮಣಿ 30 ವರ್ಷ ಉದ್ಯೋಗ ಮಾಡ್ತಾ, ವ್ಯಾಪಾರೀಕರ ಮಾಡ್ತಾ, ರೈತನ ಮಗನಾಗಿ ನಾನು ಕೂಡ 5,000 ಜನಕ್ಕೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿದ್ದೀನಿ. ಆ ಉದ್ಯೋಗದಿಂದ 5,000 ಜನ ಕೂಡ ತುಂಬಾ ಆರಾಮಾಗಿ ಕಾರ್ಯಗಳು ತಕೊಂತ 4 ಜನಕ್ಕೆ ಹೆಲ್ಪ್ ಮಾಡ್ತಾ, ಸಮಾಜ ಸೇವೆ ಮಾಡ್ತಾ ನಿಮ್ಗೆ 50,000 60,000 ದುಡ್ಕೊಂಡು ಆರಾಮಾಗಿದ್ದಾರೆ. ಇದು ಉದ್ಯೋಗ ಅಂದ್ರೆ, ಇದು ಸಮಾಜ ಸೇವೆ ಅಂದ್ರೆ ನನ್ನ ದೃಷ್ಟಿಯಲ್ಲಿ ಸರ್. ನಮಸ್ಕಾರ. ಕರ್ನಾಟಕದ ಎಲ್ಲ ನಾಗರಿಕರಿದೆ. ಅದೇ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯ ಹಿರಿಯ ಕಿರಿಯರು ಎಲ್ಲರೂ ಕೂಡ ನಮ್ಮ ನಮಸ್ಕಾರಗಳು. ಇವತ್ತೇನೆಂದರೆ 5-6 ದಿನ ಹಿಂದೆ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಗೆ ಕೆಲವೊಬ್ಬ ವ್ಯಕ್ತಿಗಳು ಇದರ ಪೂರ್ವಭಾವಿ ತಿಳಿದಿರಾ ಇವತ್ತು ಇದರಿಂದ ಅಪಪ್ರಚಾರ ಮಾಡಿದ್ದಾರೆ.
ಅದಿವತ್ತು ಸರ್ಕಾರ ತಕ್ಕ ಪಾಠ ಕಲಿಸಿ ನಮ್ಮೆಲ್ಲರ ಪರವಾಗಿ ಸರ್ಕಾರ ಇದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ. ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಏನು ಸಂವಿಧಾನಬದ್ಧವಾಗಿ ನಾವು ಇದ್ದೀವಿ ಅನ್ನೋದನ್ನು ಸರ್ಕಾರ ಇವತ್ತು ನಮಗೆ ತಿಳಿಸ್ಕೊಟ್ಟಿದೆ. ಅದರಿಂದ ಪ್ರತಿಯೊಬ್ಬರು ನಾಗರಿಕರೇ ಇವತ್ತು ಡ್ರೀಮ್ ಡೀಲ್ ಸಂಸ್ಥೆ ಒಂದು ನ್ಯಾಯಪರವಾಗಿದೆ. ಸುಮಾರು ಇವತ್ತು 3 ಲಕ್ಷ ಜನ ಇದರಲ್ಲಿ ತೃಪ್ತಿಕರವಾದಂಥ ಜೀವನ ನಡೆಸ್ತಾ ಇದ್ದಾರೆ. ಇವತ್ತು ಭಾರತದಲ್ಲಿ ನಿರುದ್ಯೋಗ ಜಾಸ್ತಿ ಇದೆ. ಅದೇ ಥರ ಇವತ್ತು ಎಲ್ಲ ಗ್ರಾಮಗಳು ಸಾಲದ ಗ್ರಾಮಗಳಾಗಿದೆ. ಇವತ್ತು ಭಾರತದಲ್ಲಿ ಸಾಲ ಅನ್ನೋದು ತಾಂಡವಾಡ್ತಾ ಇದೆ. ಅದರಲ್ಲಿ ಮಹಿಳೆಯರು ಯಥೇಚ್ಛವಾಗಿ ಸಾಲಗಾರರಾಗಿದ್ದಾರೆ. ಪ್ರತಿ EMI ವಂಚನೆಯಿಂದ ಸುಮಾರು ಜನ ಇವತ್ತು ಹೃದಯ ಹಾರ್ಟ್ ಅಟ್ಯಾಕ್ ಬರ್ತಾ ಇದೆ. ತುಂಬ ಕಂಗಾಲಾಗ್ತಾ ಇದೆ ರೈತರ ಹೆಣ್ಮಕ್ಳು, ರೈತರು ಕೂಡ. ಇವತ್ತು ರೈತರ ಮಕ್ಕಳು ಇವತ್ತು ಸಾಲಗಾರರಾಗ್ತಾ ಇದ್ದಾರೆ. ಇವತ್ತು ಎಜುಕೇಶನ್ ಓದಿ ಅವ್ರಿಗೆ ಉದ್ಯೋಗ ಸಿಗ್ತಾ ಇಲ್ಲ. ಇವರು 15-20 ಸಾವಿರಗೆ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ. ಆದ್ರೆ ಜೀವನದಲ್ಲಿ ಅವ್ರಿಗೆ ಯಾವುದೇ ಬದಲಾವಣೆ ಬರ್ತಾ ಇಲ್ಲ. ಇವತ್ತು ಭಾರತದಲ್ಲಿ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಇವತ್ತು ನಿಜವಾಗ್ಲೂ ಹೇಳ್ತೀವಿ, ಭಾರತದಲ್ಲಿ ತುಂಬಾ ಹಳ್ಳಿಗಳು ಸಾಲದ ಗ್ರಾಮಗಳಾಗಿದೆ. ಇವತ್ತೆಲ್ಲ ವಿದ್ಯಾರ್ಥಿಗಳು 55% ನಿರುದ್ಯೋಗಿಗಳಿದ್ದಾರೆ ಭಾರತದಲ್ಲಿ. ಆದರೆ ಇವತ್ತು ಸ್ವಯಂ ಉದ್ಯೋಗ ಸೃಷ್ಟಿ ನಾವು ಡ್ರೀಮ್ ಡೀಲ್ ಸಂಸ್ಥೆಯಿಂದ 3.5 ಇಂದ 4 ಲಕ್ಷ ಜನಕ್ಕೆ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿ ಅವರು 50,000ವರೆಗೂ ದುಡಿಯುವಂಥ ವ್ಯಕ್ತಿಗಳನ್ನ ನಾವು ಕ್ರಿಯೇಟ್ ಮಾಡ್ತಾ ಇದ್ವಿ. ಆದರೆ ಇದನ್ನ ತಡೆಯಲ್ಲ, ಇದನ್ನ ಸಹಿಸಲಾರದೆ ಕೆಲವೊಬ್ಬ ವ್ಯಕ್ತಿಗಳು ಇದನ್ನ ಮುಂದೆ ಬಂದು ಇದಕ್ಕೆ ಅಪ್ರಚಾರ ಮಾಡಿದ್ರು. ಇವ್ರ ಮೇಲೆ ಇವತ್ತು ನಮ್ಮ ಸರ್ಕಾರ ಮೊಕದ್ದಮೆ ಹೂಡಿ ಅವರಿಗೆ ಮಾನನಷ್ಟ ಹೂಡಿದ್ದಾರೆ. ಆದರೆ ಮುಂದೆ ಇದರ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ ಪ್ರತಿಯೊಬ್ಬರು ಕೂಡ ಯುವತಿಯರು ಮುಂದೆ ಬನ್ನಿ. ಇವತ್ತು ಯಾಕಂದ್ರೆ ಭಾರತದಲ್ಲಿ ಓದ್ತಾ ಇದ್ರು ಕೂಡ ಜಾಬ್ಗಳು ಸಿಗ್ತಾ ಇಲ್ಲ. ಅವರು ಕಂಗಾಲಾಗ್ತಾ ಇದ್ದಾರೆ. ಯುವತಿಯರು ಇವತ್ತು ಕೆಲಸ ಇಲ್ದಿರೆ ನಿರುದ್ಯೋಗಿಗಳಾಗ್ತಾ ಇದ್ದಾರೆ. ಅದರಿಂದ ವಂಚನೆ, ಮೋಸ, ಸುಳ್ಳು ಜಾಸ್ತಿ ಆಗ್ತಾ ಇದೆ. ಅದರಿಂದ ಭಾರತದಲ್ಲಿ ಇವತ್ತು ಒಂದು ದೊಡ್ಡ ಮಟ್ಟಕ್ಕೆ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ 2030ಕ್ಕೆ 1 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ಬೇಕಂತ ನಾವು ಹೊರಟಿದ್ದೀವಿ. ನಮ್ದು ಚಿಂತಾಮಣಿ, ನಾವು ಕೂಡ ಸುಮಾರು ಜನಗಳಿಗೆ ಜಾಬ್ ಸೃಷ್ಟಿ ಮಾಡಿದ್ದೀವಿ. ಇವತ್ತು ನಾವು ರೈತರ ಕುಟುಂಬದಿಂದ ಬಂದು ರೈತ ಸಂಘಟನೆಗಳಲ್ಲಿ ನಾವು ನೀರಾವರಿ ಹೋರಾಟಗಳು ಮಾಡಿ, ಸಮಾಜ ಸೇವೆಗಳು ಮಾಡಿ, ಅದೇ ತರ ಇವತ್ತು KC ವಾಲಿ ಅನುಷ್ಠಾನಕ್ಕೆ ಬಂತು. ನೇತ್ರಾವತಿ ಇನ್ನೂ ಅನುಷ್ಠಾನ ಆಗ್ತಾ ಇದೆ. ಅದೇ ನಂಜುಂಡಸ್ವಾಮಿ ಇವತ್ತು ಏನಿದೆ ನಮ್ದು ನಂಜುಂಡಸ್ವಾಮಿ ಹಾಕೊಟ್ಟಂತ ದಾರಿಯಲ್ಲಿ ನಾವು ನಡೀತಾ ಇದ್ವಿ. ನ್ಯಾಯಯುತವಾಗಿ ನಾವು ಹೋರಾಟಗಳು ಮಾಡ್ತಾ ಇದ್ವಿ. ಇವತ್ತು ಯಾವುದೇ ಸಮಾಜದಲ್ಲಿ ಇವತ್ತು ಏನೇನು ಕಡುಕುಗಳಾಗ್ತಾ ಇದೆ, ರೈತರ ಆತ್ಮಹತ್ಯೆಗಳಾಗ್ತಾ ಇದೆ, ತಡೆಯೋದ್ರಲ್ಲಿ ಯಶಸ್ವಿ ಆಗ್ತಾ ಇದ್ದೀವಿ. ಅದೇ ತರ ಹೆಣ್ಣು ಮಕ್ಕಳು ಸಬಲೀಕರಣ ಆಗ್ಬೇಕಂತ ನಮ್ಮ ಡ್ರೀಮ್ ಡೀಲ್ ಸಂಸ್ಥೆ ಉದ್ದೇಶವಾಗಿದೆ. ಸ್ವಾಮಿನಾಥನ್ ವರದಿ ನಾವು ಅನುಷ್ಠಾನ ಬರ್ಬೇಕಂತ ಕೂಡ ನಾವು ಹೋರಾಟ ಮಾಡ್ತಾ ಇದ್ವಿ. ಆದ್ರೆ ಹೋರಾಟ ಅಂದ್ರೆ ಇವತ್ತು ಎಲ್ಲದರಲ್ಲಿ ನಾವು ಭಾಗವಹಿಸಬೇಕು. ಯಾಕಂದ್ರೆ ಭಾರತದಲ್ಲಿ ಸುಮಾರು ಕಷ್ಟಗಳು ಬರ್ತಾ ಇದೆ. ಇವತ್ತು ರೈತಗಳಿಗೆ ಬೇಕಾದಂತ ಅನುಕೂಲಗಳು ಬರ್ತಾ ಇಲ್ಲ. ರೈತರ ಆತ್ಮಹತ್ಯೆಗಳಾಗ್ತಾ ಇದೆ. ರೈತರ ಮಕ್ಕಳು ಓದ್ತಾ ಇದ್ದಾರೆ, ರೈತರ ಮಕ್ಕಳಿಗೆ ಜಾಬ್ ಸಿಗ್ತಾ ಇಲ್ಲ. ಅದೇ ನಾವು ಡ್ರೀಮ್ ಡೀಲ್ ಸಂಸ್ಥೆಯಿಂದ ಪ್ರತಿಯೊಬ್ರು ಕೂಡ ಇವರಿಗೆ 2030ಕ್ಕೆ 1 ಕೋಟಿ ಜಾಬ್ ಸೃಷ್ಟಿ ಮಾಡ್ಬೇಕಂತೇಳಿ ನಾವು ಕೆಲಸ ಮಾಡ್ತಾ ಇದ್ವಿ. ಆದ್ರೆ ಪ್ರತಿಯೊಬ್ಬರು ರೈತ ಮಕ್ಕಳೇ, ರೈತ ಹಿತಾಸಕ್ತಿಗಳೇ. ಇವತ್ತು ರೈತ ದೇಶದ ಬೆನ್ನೆಲುಬು, ರೈತ ಈ ದೇಶದ ಒಡೆಯ. ಆದ್ರೆ ಇವತ್ತು ನಮ್ಮ ಮೊಹಮ್ಮದ್ ಸುಹೇಲ್ ಸರ್ ಕೂಡ ರೈತ ಕುಟುಂಬದಿಂದ ಬಡಕುತ್ತ ಬಂದಂತ ವ್ಯಕ್ತಿನೇ. ಅವರು ಕೂಡ ಒಳ್ಳೆ ಆಲೋಚನೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪ್ರತಿಯೊಬ್ಬ ರೈತ ಮಕ್ಕಳು ಕೂಡ ಇವತ್ತು ವ್ಯಾವಹಾರಿಕವಾಗಿ ನೋಡಿ, ಒಬ್ಬ ರೈತ ಮಕ್ಕಳ ಪ್ರೊಫೆಸರ್ ನಂಜುಂಡಸ್ವಾಮಿ ಕೂಡ ಇಂಜಿನಿಯರ್. ಆದ್ರೆ ರೈತರು ಅಂದ್ಮೇಲೆ ರೈತ ಕೆಲಸ ಮಾಡೋರು ರೈತರಲ್ಲ. ಒಬ್ಬ ವಿದ್ಯಾರ್ಥಿ ರೈತ ಮಕ್ಕಳೇ, ಒಬ್ಬ ಇಂಜಿನಿಯರ್ ರೈತರ ಮಕ್ಕಳೇ, ಒಬ್ಬ ಡಾಕ್ಟರ್ ರೈತರ ಮಕ್ಕಳೇ, ಒಬ್ಬ IAS IPS ಕೂಡ ಒಂದು ರೈತರ ಮಕ್ಕಳೇ. ಅರ್ಥ ಮಾಡ್ಕೊಳ್ಳಿ, ಇವತ್ತು ರೈತರ ಮಕ್ಕಳು ಓದ್ತಾ ಇದ್ದಾರೆ. ಆದ್ರೆ ಓದಕ್ ಸಕ್ಕಂತೆ ಜಾಬ್ ಸಿಗ್ತಾ ಇಲ್ಲ. ಹಾಗೆ ಕಂಗಾಲಾಗ್ತಾ ಇದಾರೆ, ದಿವಾಳಿಗಳಾಗ್ತಾ ಇದಾರೆ, ದುಶ್ಚಟಗಳಿಗೆ ಇವತ್ತು ಒಳಪಡ್ತಾ ಇದ್ದಾರೆ. ಇವತ್ತು ಸರ್ಕಾರ ಇವತ್ತು ನಾವೇನು ಹೇಳಿದ್ರೆ ಅದನ್ನ ನ್ಯಾಯಕೊಡಿಸಿದೆ. ಇವತ್ತು ನ್ಯಾಯಪರವಾಗಿದೆ. ಆದ್ರೆ ಸರ್ಕಾರ ಇನ್ನೊಂದು ಎಚ್ಚೆತ್ಕೊಳ್ಬೇಕು. ಯುವಕರು ಒಳ್ಳೆಯ ಒಂದು ಜಾಬ್ಗೆ, ಒಳ್ಳೆಯ ಒಂದು ಕೆಲಸಗಳು ಇಲ್ದಿರ ಇವತ್ತು ದುಶ್ಚಟಗಳಿಗೆ, ಅಫೀಮಿಗೆ, ಗಾಂಜಾ ಅಂತದಕ್ಕೆ ಮಾರೋಗ್ತಾ ಇದ್ದಾರೆ. ಅದೆಲ್ಲ ತಡೆಯೋದ್ರಲ್ಲಿ ಯಶಸ್ವಿ ಆಗ್ಬೇಕು. ಇದರಿಂದ ನಾವು ಡ್ರೀಮ್ ಡೀಲ್ ಸಂಸ್ಥೆಯಿಂದ ಪ್ರತಿಯೊಬ್ಬ ಯುವತಿಗೂ ಕೂಡ ಒಳ್ಳೆಯ ಒಂದು ಜಾಬ್ ಸೃಷ್ಟಿ ಮಾಡಿ, ಒಳ್ಳೆಯ ಉದ್ಯೋಗ ಸೃಷ್ಟಿ ಮಾಡಿ ಅವರ ಕನಸಿನ ಜೊತೆ ನಾವು ಕೆಲಸ ಮಾಡ್ತಾ ಇದ್ವಿ. ಇದು ಮೊಹಮ್ಮದ್ ಸುಹೇಲ್ ಸರ್ ಆಲೋಚನೆ ತುಂಬಾ ಚೆನ್ನಾಗಿದೆ. ಇವತ್ತು ಭಾರತ ಶ್ರೀಮಂತ ರಾಷ್ಟ್ರ ಆಗ್ಬೇಕಾದ್ರೆ, ಒಂದು ದೇಶ ದೊಡ್ಡ ಮಟ್ಟಿಗೆ ಬೆಳಿಬೇಕಾದ್ರೆ APJ ಅಬ್ದುಲ್ ಕಲಾಂ ಹೇಳಿದ್ದಾರೆ, ಇವತ್ತು ಒಂದು ನೇರ ಮಾರುಕಟ್ಟೆ ಅನುಷ್ಠಾನಕ್ಕೆ ಬರ್ಬೇಕಂತ ಹೇಳಿದ್ದಾರೆ. ಆ ನೇರ ಮಾರುಕಟ್ಟೆ ಒಂದು ದೃಷ್ಟಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಒಂದು ಆ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಸರ್ಕಾರದ ಕಾನೂನು ಒಳಗಡೆ ನಾವು ಕೆಲಸ ಮಾಡ್ತಾ ಇದ್ವಿ. ಇಷ್ಟೇ ಜನ ಪುಟ್ಟೇಗೌಡ ನಂತರ ಬಂದ್ರು ಕೂಡ
ಇದನ್ನೇನು ಮಾಡೋಕ್ಕಾಗಲ್ಲ. ಸಮಾಜವಾದಿಗಳಂದ್ರೆ, ನ್ಯಾಯವಾದಿಗಳಂದ್ರೆ ಸಮಾಜಕ್ಕೆ ಒಳ್ಳೇದು ಬಯಸಬೇಕು, ಒಳ್ಳೆ ರೀತಿಯಲ್ಲಿ ಹೋರಾಟಗಳು ಮಾಡಬೇಕು, ಸಮಾಜದಲ್ಲಿ ಆಗ್ತಾ ಇರ್ತಕ್ಕ ಅನ್ಯಾಯಗಳನ್ನ ಎದುರಿಸೋ ಶಕ್ತಿ ಆಗಿರ್ಬೇಕು. ಇವತ್ತು 4 ಲಕ್ಷ ಜನರ ಅನ್ನ ಕಿತ್ಕೊಳ್ಳಕ್ ಬಂದಂತ ವ್ಯಕ್ತಿ ಸಮಾಜ ಸೇವಕರಲ್ಲ. ಅವ್ರ ಮನಸ್ಥಿತಿ ಸರಿಯಿಲ್ಲ. ದಯವಿಟ್ಟು ಇವತ್ತು ರೈತ ಮಕ್ಕಳೇ, ರೈತ ಮಹಿಳೆಯರೇ, ನಮ್ಮ ಡ್ರೀಮ್ ಡೀಲ್ ಸಂಸ್ಥೆಯ ಪ್ರತಿಯೊಬ್ಬರು ಕೂಡ ಗ್ರಾಹಕರೇ, ದಯವಿಟ್ಟು ಭಯ ಪಡಬೇಡಿ. ಇವತ್ತು ಸರ್ಕಾರ ನಮ್ಮ ಜೊತೆ ಇದೆ, ಸರ್ಕಾರ ಪರವ ನಾವು ಇದ್ದೀವಿ. ನಮ್ಮ ಮೊಹಮ್ಮದ್ ಸುಹೇಲ್ ಸರ್ ನಮ್ಮ ಜೊತೆ ಇದ್ದಾರೆ. ಇವತ್ತು ದೊಡ್ಡ ಮಟ್ಟಕ್ಕೆ ತಕೊಂಡು ಹೋಗೋಣ. ಭಾರತ ಶ್ರೀಮಂತ ರಾಷ್ಟ್ರ ಮಾಡೋಣ. ಭಾರತದ ನಮ್ಮ ಮಕ್ಕಳನ್ನ, ಯುವತಿಯರನ್ನ ಸ್ವಯಂ ಉದ್ಯೋಗ ಸೃಷ್ಟಿ ಮಾಡಿ ದೇಶ ಒಳ್ಳೆಯ ನಡೆಯೋಣ. ಎಲ್ಲರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭೀಮ್. ಜೊತೆ